ಮಳವಳ್ಳಿಯಲ್ಲಿ ತಾಪಮಾನ ಹೆಚ್ಚಳದಿಂದ ಹಾವು ಚೇಳು ಕಚ್ಚುವಿಕೆ ಪ್ರಕರಣಗಳ ಹೆಚ್ಚಳ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಿನನಿತ್ಯ ಚಿಕಿತ್ಸೆ ಜಾಗೃತಿ ಕಾರ್ಯಕ್ರಮ. ಹಾವು ಕಚ್ಚಿದ ಪ್ರಕರಣಗಳಲ್ಲಿ ಆತಂಕ ಬೇಡ, ಪ್ರಥಮ ಚಿಕಿತ್ಸೆ ನೀಡಿ ತಕ್ಷಣ ಸಮೀಪದ ಆಸ್ಪತ್ರೆಗೆ ಕರೆತನ್ನಿ, ಸೇವೆಗೆ ಸಿದ್ಧರಿದ್ದೇವೆ. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂಜಯ್ ಭರವಸೆ. ಮಳವಳ್ಳಿ ತಾಲೂಕಿನಾದ್ಯಂತ ಬೇಸಿಗೆ ತಾಪಮಾನದ ಪರಿಣಾಮ ಹಾವು ಚೇಳು ಕಚ್ಚುವಿಕೆ ಪ್ರಕರಣಗಳು ಹೆಚ್ಚಳವಾಗಿದ್ದು, ದಿನನಿತ್ಯ ಸಾರ್ವಜನಿಕ ಆಸ್ಪತ್ರೆಗೆ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿರುವುದರಿಂದ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಂತಹ ಅವಘಡಗಳ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಿರಂತರವಾಗಿದೆ. ಪ್ರತಿದಿನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ 1 ರಿಂದ 3 ಪ್ರಕರಣಗಳು, ಹಾವು ಮತ್ತು ಚೇಳು ಕಚ್ಚಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇಂಥ ಪ್ರಕರಣಗಳು ಅದರಲ್ಲೂ ಗದ್ದೆಗಳಲ್ಲಿ ನೀರು ಕಟ್ಟುವಾಗ, ಜಮೀನುಗಳಲ್ಲಿ ಸಂಚರಿಸುವಾಗ, ಬೆಳೆ ಕೊಯ್ಯುವಾಗ, ಮನೆಯ ತ್ಯಾಜ್ಯಗಳ ಸ್ವಚ್ಛತೆ ಮಾಡುವಾಗ, ಮನೆ ಮುಂಭಾಗದ ಚಪ್ಪಲಿ ಸ್ಟ್ಯಾಂಡ್, ಬೈಕ್ನಲ್ಲಿ ಹಾವುಗಳು ಕಂಡುಬರುತ್ತಿರುವುದು ಸಾಮಾನ್ಯವಾಗಿದ್ದು, ಈ ದಿಸೆಯಲ್ಲಿ ಜನರು ಈ ಬಗ್ಗೆ ಜಾಗೃತರಾದರೆ ಮಾತ್ರ ಸುರಕ್ಷಿತವಾಗಿರಬಹುದು. ಈ ಸಂದರ್ಭದಲ್ಲಿ ಪ್ರಸೂತಿ ತಜ್ಞರಾದ ಡಾಕ್ಟರ್ ನವೀನ್ ಚಂದನ್ ಮಾತನಾಡಿ, ಹಾವುಗಳು ಕಚ್ಚಿದ ತಕ್ಷಣ ಅಕ್ಕಪಕ್ಕದಲ್ಲಿರುವ ಜನರು ಗಾಬರಿಯಾಗಿದೆ. ಹಾವು ಕಚ್ಚಿರುವ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಬೇಕು. ಕಚ್ಚಿರುವ ಜಾಗಕ್ಕೆ ಏನನ್ನೂ ಹಾಕಬಾರದು, ಇದರಿಂದ ಹೆಚ್ಚು ಸಮಸ್ಯೆಯಾಗಲಿದೆ. ಇಂಥ ಘಟನೆಗಳು ನಡೆದ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದರೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಮಾತನಾಡಿ, ಕಳೆದ ವರ್ಷಕ್ಕಿಂತ ಈ ವರ್ಷ ತಾಪಮಾನ ಹೆಚ್ಚಳದಿಂದ 40 ಹಾವು ಕಡಿತ ಪ್ರಕರಣಗಳು ಹೆಚ್ಚು ಕಂಡು ಬಂದಿವೆ. ಹೊಲ ಗದ್ದೆಗಳಲ್ಲಿ ಸಂಚಾರ ಮಾಡುವಾಗ ಬೂಟು ಹಾಕಿಕೊಂಡು ಸಂಚರಿಸಬೇಕು. ರಾತ್ರಿ ವೇಳೆಯಲ್ಲಿ ಟಾರ್ಚು ಬಳಸಬೇಕು. ಮನೆಗಳಲ್ಲಿ ವೇಸ್ಟ್ ತ್ಯಾಜ್ಯ ಬಳಸವಾಗಿಡಬೇಕು. ಹಾವು ಕಚ್ಚಿದ ತಕ್ಷಣ ಗಾಬರಿ ಪಡದೆ ಪ್ರಥಮ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಕಚ್ಚಿರುವ ಅಕ್ಕಪಕ್ಕದಲ್ಲಿ ಹಗ್ಗ ದಾರ ಕಟ್ಟಬಾರದು. ನಾಟಿ ಔಷಧ ಕೊಡಬಾರದು. ಎಷ್ಟು ಬೇಗ ಸಾಧ್ಯವೋ ಸಮೀಪದ ಆಸ್ಪತ್ರೆಗೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ಪಡೆಯುವುದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಎಲ್ಲ ಸರ್ಕಾರಿ ಆಸ್ಪತ್ರೆ ಮತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಹಾವು ಕಡಿತ ಮತ್ತು ಚೇಳುಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಏನೇ ಆಗಲಿ ಇಂಥ ಪ್ರಕರಣಗಳಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಜನಸಾಮಾನ್ಯರ ಕರ್ತವ್ಯವಾಗಿದೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶುಭ ದಿನ.